ಹಾಯ್ ಫ್ರೆಂಡ್ಸ್, ನಮಸ್ತೆ. ಆಸೆ ಸೀರಿಯಲ್ನಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಫಾಸ್ಟಾಗಿ ತಿಳ್ಕೊಂಡು ಬರೋಣ ಬನ್ನಿ. ಇಲ್ಲಿ ಸೂರ್ಯ ಮತ್ತು ಮೀನಾ ವೆಡ್ಡಿಂಗ್ ಆನಿವರ್ಸರಿಗೆ ಎಲ್ಲರೂ ಸೇರಿರ್ತಾರೆ. ಸೂರ್ಯ ಮತ್ತು ಮೀನಾ ಅವರಮ್ಮ ಎಲ್ಲರೂ ಬಂದಿರ್ತಾರೆ. ಶ್ರುತಿ ಅವರಮ್ಮ ಚಿನ್ನದ ಬಳೆಗಳನ್ನು ತಂದಿರ್ತಾರೆ. ಆಗ ಚಿನ್ನದ ಬಳೆಗಳನ್ನು ಮೀನಾ ಇಸ್ಕೊಂಡು ಶ್ರುತಿ ಕೈಗೆ ಹಾಕ್ತಾಳೆ. ಆಗ ಶ್ರುತಿ, ನಂಗ್ಯಾಕೆ ಮೀನಾ, ಇದು ನಿಮಗೋಸ್ಕರ ತಂದಿದ್ದು ಅಂತ ಹೇಳ್ತಾಳೆ. ಆಗ ಮೀನಾ, ಇದು ನಿಮ್ಮ ಕೈಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಶ್ರುತಿ ಕೈಗೆ ಬಳೆಗಳನ್ನು ಹಾಕ್ತಾಳೆ. ಆಗ ಎಲ್ಲರಿಗೂ ಖುಷಿಯಾಗುತ್ತೆ. ಶಾಂತಿ ನೋಡಿದ್ದೇನೆ, ತನಗೆ ಅಂತ ಬಂದಿದ್ದೇನೆ ತನ್ನ ಊರಿಗೆ ವಾರ್ಗಿತ್ತಿಗೆ ಕೊಟ್ಲು. ಅದು ಬಂಗಾರದಂಥ ಮನಸ್ಸು, ಚಿನ್ನದಂಥ ಗುಣದವಳು ಕಣೆ ಇವಳು ಅಂತ ರಂಗನಾಥ್ ಅವರು ಹೇಳ್ತಾರೆ. ಆಗ ಶ್ರುತಿ, ಅಮ್ಮ ಮೀನಾ, ಇದು ನಿನಗೋಸ್ಕರ ತಂದಿದ್ದು. ಮೀನಾ, ಪರವಾಗಿಲ್ಲ ಆಂಟಿ, ಅದು ಶ್ರುತಿ ಕೈಗೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ತಾಳೆ. ಆಗ ಸೂರ್ಯ, ನೀವೇ ಅಲ್ವಾ ಹೇಳಿದ್ದು ಮೀನಾ ನಿಮ್ಮ ಮಗಳ ಥರ ಅಂತ, ಅದನ್ನು ಅವಳು ತಂಗಿ ಕೈಗೆ ಕೊಟ್ಟಿದ್ದಾಳೆ ಅಷ್ಟೇ. ಆಗ ರಂಗನಾಥ್ ಅವರು, ಸರಿ ಕೇಕ್ ಕಟ್ ಮಾಡಿ ಅಂತ ಹೇಳ್ತಾರೆ. ಇಲ್ಲಿ ಶ್ರುತಿ ಅವರಮ್ಮ ಶ್ರುತಿ ಹತ್ರ ಬಂದುಬಿಟ್ಟು, ಯಾಕಮ್ಮ ನಿನ್ನ ಮುಖ ಎಲ್ಲ ಕಪ್ಪಾಗಿಬಿಟ್ಟಿದೆ, ಮನೆ ಹಾಲಲ್ಲಿ ಎ ಸಿ ಇಲ್ವಲ್ಲ ಅದಕ್ಕೆ. ಆಗ ಶಾಂತಿ, ಬೀಗ್ರೆ ರೂಮಲ್ಲಿದೆ, ಹಾಲಲ್ಲೊಂದು ಸೆಂಟ್ರಲ್ಲಿ ಎ ಸಿ ಹಾಕ್ಸೋದಲ್ವಾ, ಯಾಕೆ ಯಾವಾಗಲೂ ಎ ಸಿಲೇ ಇದ್ದರೆ ಆರೋಗ್ಯ ಏನಾಗಬೇಕಮ್ಮ, ನಾನಿಲ್ಲಿ ಬಂದಾಗಿಂದ ನೋಡ್ತಿದ್ದೀನಿ ಮರನೇ ಇಲ್ಲ, ಅಂದಮೇಲೆ ಗಾಳಿ ಎಲ್ಲಿಂದ ಬರುತ್ತೆ ಅಂತ ಲಕ್ಕಿ ಅಜ್ಜಿ ಹೇಳ್ತಾರೆ. ಆಗ ಸೂರ್ಯ, ಹಂಗೆ ನೋಡೋಕೆ ಹೋದರೆ ಅದಕ್ಕೆ ನಮ್ಮೂರಲ್ಲಿ ಎ ಸಿನೇ ಬೇಡ, ಒಂದೊಂದು ಮರನೂ ಎ ಸಿ ಇದ್ದಂಗೆ ಅಂತ ಹೇಳ್ತಾನೆ. ಅಜ್ಜಿ, ಅಲ್ಲಿ ಸೊಗಡು ಅಲ್ಲಿದ್ದವರಿಗೆ ಗೊತ್ತಾಗೋದು ಅಂತ ಹೇಳ್ತಾರೆ. ಆಗ ಶ್ರುತಿ ಅವರಮ್ಮ ಶಾಂತಿ ಹತ್ರ ಬಂದುಬಿಟ್ಟು, ಬೀಗ್ರೆ ಮನೆ ಹಾಲಲ್ಲಿ ಒಂದು ಕ್ಯಾಸೆಟ್ ಎ ಸಿ ಹಾಕ್ಸೋದಲ್ವಾ, ಎ ಸಿನ ಅದೇನು ಕಲರ್ ಆಗಿರುತ್ತದ ಅಂತ ಶಾಂತಿ ಕೇಳ್ತಾಳೆ. ಆಗ ಮನುಜ, ಅಮ್ಮ ಹಾಗಂದರೆ ಸೀಲಿಂಗ್ ಹಾಕೋ ಸೆಂಟ್ರಲ್ ಎ ಸಿ, ಮನೆಗೆಲ್ಲ ಗಾಳಿ ಬರುತ್ತೆ ಅಂಥ ಎ ಸಿನೂ ಇರುತ್ತೇನೋ ಅಂತ ಶಾಂತಿ ಕೇಳ್ತಾಳೆ. ಓ, ಅಂಥ ಎ ಸಿನೂ ಹಾಕಿಸ್ಕೊಂಡು ಅಷ್ಟು ಬಡವರು ನೀವು ಅಂತ ಅಂದ್ಕೊಂಡಿದ್ದೆ, ಆದರೆ ಅದರ ಬಗ್ಗೆ ಗೊತ್ತೇ ಇಲ್ದಿರೋ ಅಷ್ಟು ಬಡವರ ನೀವು. ಹೋಗಲಿ ಬಿಡಿ, ಇನ್ನೇನು ಸಮ್ಮರ್ ಹತ್ರ ಬರ್ತಾ ಇದೆ, ನೀವೇನು ಕಷ್ಟಪಡಬೇಡಿ, ನೀವೇನು ಖರ್ಚು ಮಾಡಬೇಕಾಗಿಲ್ಲ, ನಾನು ಎ ಸಿ ಹಾಕ್ತೀನಿ ಅಂತ ಶ್ರುತಿ ಅವರಮ್ಮ ಹೇಳ್ತಿದ್ರೆ, ಇಲ್ಲಿ ರಂಗನಾಥ್ ಅವರು, ಬೇಡ ತಾಯಿ ಬೇಡ, ಅದೆಲ್ಲ ಏನು ಬೇಡ ಅಂತ ಕೈ ಮುಗಿದು ಹೇಳ್ತಾರೆ. ಪರವಾಗಿಲ್ಲ ಬಿಗ್ರೆ, ಇದು ನಮ್ಮ ಮನೆಯೇ ಅಲ್ವಾ, ಶ್ರುತಿಗೆ ಹುಟ್ಟಿದಾಗಿನಿಂದ ಎ ಸಿಲೇ ಇದ್ದ ಅಭ್ಯಾಸ, ನಿಮ್ಮ ಮಗಳು ರೂಮಲ್ಲಿ ಈಗಾಗಲೇ ಎ ಸಿ ಇದೆ ತಾಯಿ ಅಂತ ಹೇಳ್ತಾರೆ ರಂಗನಾಥ್ ಅವರು. ಮದುವೆ ಮಾಡಿದಾಗ ಅವಳಿಗೆ ಏನು ಕೊಡೋದಕ್ಕೆ ಆಗಿಲ್ಲ, ಒಂದು ಎ ಸಿನಾದರೂ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾಳೆ ಶ್ರುತಿ ಅವರಮ್ಮ. ಆಗ ರಂಗನಾಥ್ ಅವರು, ಅದೇನು ಬೇಡಮ್ಮ, ನಿಮ್ಮ ಮಗಳಿಗೆ ನಿಮ್ಮ ಆಶೀರ್ವಾದ ಹೊಂದಿದ್ರೆ ಸಾಕು ಅಂತ ಹೇಳ್ತಾನೆ. ಆಗ ಸೂರ್ಯ, ಸೂಪರಾಗಿ ಹೇಳಿದೆ ಅಪ್ಪ, ಕರೆಕ್ಟಾಗಿ ಹೇಳಿದೆ ಅಂತ ಹೇಳ್ತಾನೆ. ಇಲ್ಲಿ ಮನುಜ, ಓ ಹೀಗೆ ಮಾತಾಡ್ತಾ ಇದ್ದರೆ ಕೇಕ್ ಮೆಲ್ಟ್ ಆಗೋಗುತ್ತೆ, ಬೇಗ ಕೇಕ್ ಕಟ್ ಮಾಡ್ರು, ನಮಗೆ ಯಾರು ಎ ಸಿ ಗೀಸಿ ಏನು ಓಸಿ ದಾನ ಮಾಡೋದೇನು ಬೇಕಾಗಿಲ್ಲ, ನಮ್ಮನೆ ದೇವಸ್ಥಾನ ಏನಲ್ಲ, ಯಾವುದೋ ಒಂದು ವಸ್ತುನ ತಂದುಬಿಟ್ಟು ಆ ವಸ್ತುವನ್ನು ಇವರಿಂದ ಡೊನೇಟ್ ಮಾಡಲಾಗಿದೆ ಅಂತ ಕೆತ್ತಿಸಿಬಿಡುವುದಕ್ಕೆ ಅಂತ ಸೂರ್ಯ ಹೇಳ್ತಾನೆ. ಆಗ ಶಾಂತಿ, ರೀ ಪಾಪ ಅವರು ಅಷ್ಟೆಲ್ಲ ಹೇಳ್ತಿಲ್ವಾ ಅಂತ ಕೇಳ್ತಿದ್ರೆ, ನೀನು ಸ್ವಲ್ಪ ಸುಮ್ಮನೆ ಇರ್ತೀಯೇನೆ, ಇಷ್ಟು ವರ್ಷ ಇಲ್ದಿರೋ ಶೆಕೆ ಈಗ ಇದ್ದಕ್ಕಿದ್ದಾಗೆ ಶುರುವಾಗೋಯ್ತಾ ಅವ್ರನ್ನ ನೋಡಿಬಿಟ್ಟು ಅಂತ ರಂಗನಾಥ್ ಅವರು ಹೇಳ್ತಾರೆ. ಆಗ ಶಾಂತಿ, ದಿನಪೂರ್ತಿ ಇಂಜಿನ್ ರೂಮಲ್ಲೇ ಇದ್ದು ಕೆಲಸ ಮಾಡಿರೋ ನಿಮಗೆ ಅದೆಲ್ಲ ಹೆಂಗೆ ಗೊತ್ತಾಗಬೇಕು. ಆಗ ಅಜ್ಜಿ, ನೋಡಿ ಇಲ್ಲಿ ಯಾರಿಗೂ ಯಾವ ಕಷ್ಟನೂ ಆಗ್ತಾ ಇಲ್ಲ, ನಿಮ್ಮೊಬ್ಬರಿಗೆ ಬಿಟ್ಟು ಅಂತ ಹೇಳ್ತಾಳೆ. ರವಿ, ಇಲ್ಲಿ ಟೆಂಟ್ ಹೌಸಿಂದ ಫುಲ್ ಸ್ಪೀಡಾಗಿ ತಿರುಗೋ ಒಂದೆರಡು ಫ್ಯಾನ್ ಹಾಕಿಬಿಡಪ್ಪ ನಿಮ್ಮ ಅತ್ತೆಯವ್ರಿಗೆ ಅಂತ ಸೂರ್ಯ ಹೇಳ್ತಾನೆ. ಆಗ ರವಿ ಫ್ಯಾನ್ ತರಕ್ಕೆ ಅಂತ ಹೋಗ್ತಿರ್ತಾನೆ. ಆಗ ಬೇಡಪ್ಪ ರವಿ, ಪರವಾಗಿಲ್ಲ ಅಂತ ಹೇಳ್ತಾಳೆ. ಅಪ್ಪ ಎಲ್ಲರೂ ಬಂದಾಯ್ತಲ್ಲ, ಈಗಲಾದರೂ ಕೇಕ್ ಕಟ್ ಮಾಡೋಕ್ಕೆ ಹೇಳು ಅಂತ ಮನುಜ ಹೇಳ್ತಾನೆ. ಆಗ ಸೂರ್ಯ, ರವಿ ಪಾಪ ಬಾಕ್ಸ್ ತೆಗಿ, ಕೇಕ್ನ ಕಟ್ ಮಾಡೋಣ ಅಂತ ಹೇಳ್ತಾನೆ. ರವಿ ಶ್ರುತಿ ಬಂದು ಬಾಕ್ಸ್ ಓಪನ್ ಮಾಡ್ತಾರೆ. ಮೀನಾ ಸೂರ್ಯ ಕೇಕ್ನ ಕಟ್ ಮಾಡ್ತಾರೆ. ಇಲ್ಲಿ ಮನುಜ ಸೂರ್ಯನ ಕೇಕ್ನ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡೋ ಅಂತ ಹೇಳ್ತಿದ್ರೆ, ಅಯ್ಯೋ ಟ್ರಯಾಂಗಲ್ ಶೇಪಲ್ಲ, ಕಟ್ ಮಾಡಿದ್ರೇ ಎಲ್ರಿಗೂ ಎರಡೆರಡು ಪೀಸ್ ಬರೋದು ಅಂತ ಮನುಜ್ ಹೇಳ್ತಾನೆ. ಆಗ ನೀನೇ ಬಂದುಬಿಡಪ್ಪ ಅಂತ ಹೇಳ್ತಾನೆ ಸೂರ್ಯ. ಹಾಗಾಗಿ ಮನುಜ್ ಹೋಗ್ಬಿಟ್ಟು ಕೇಕ್ನ ಕಟ್ ಮಾಡಿ, ನೀವೇ ಕಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಈ ಕಡೆ ಸೈಡಿಗೆ ಅವನಿಗಷ್ಟೇ ಕೇಕ್ನ ಕಟ್ ಮಾಡಿಕೊಂಡು ರೋಹಿಣಿಗೆ ಮತ್ತು ಅವನಿಗೆ ಕೇಕ್ ಕಟ್ ಮಾಡಿಕೊಂಡು ತಗೊಂಡು ಈ ಕಡೆ ಸೈಡಿಗೆ ಬರ್ತಾನೆ. ಆಗ ಮೀನಾ ಕೇಕ್ನ ಎಲ್ಲರಿಗೂ ಕಟ್ ಮಾಡಿ ಕೊಡ್ತಾಳೆ. ಇಲ್ಲಿ ಮೀನಾ ಶ್ರುತಿ ಅವರ ಅಮ್ಮನಿಗೆ ಕೇಕ್ ಕೊಡೋಕೆ ಹೋದಾಗ, ನಾನು ಸ್ವೀಟ್ ತಿನ್ನಲ್ಲ ಅಂತ ಹೇಳಿಬಿಟ್ಟು ಶಾಂತಿ ಕೈಗೆ ಹಾಗೆ ವಾಪಸ್ ಕೊಡ್ತಾಳೆ. ಆಗ ಶ್ರುತಿ ಅವರಮ್ಮ ಮನೆಗೆ ಹೋಗೋದಕ್ಕೆ ನಾನಿನ್ನು ಬರ್ತೀನಿ ಅಂತ ಹೇಳಬೇಕಾದ್ರೆ ರಂಗನಾಥ್ ಅವರು ಅಲ್ಲಿಂದ ಓಡಿ ಬಂದುಬಿಟ್ಟು, ಹೋಗಿ ಬನ್ನಿ ಅಮ್ಮ ಅಂತ ಹೇಳಿ ಕಳಿಸ್ಕೊಡ್ತಾರೆ. ಫೋಟೋ ತೆಗಿತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಶ್ರುತಿ ಮೀನಾ ಸೂರ್ಯನಿಗೋಸ್ಕರ ಗಿಫ್ಟ್ ತಂದಿರ್ತಾರೆ, ಗಿಫ್ಟ್ ಕೊಡ್ತಾರೆ ಅರ್ಧ. ಆಗ ಶ್ರುತಿ ಮೀನಾ ಇಬ್ಬರು ಸೇರಿ ಓಪನ್ ಮಾಡ್ತಾರೆ. ಗಿಫ್ಟಲ್ಲಿ ಮೀನಾ ಸೂರ್ಯ ಇಬ್ಬರದ್ದು ಚೆನ್ನಾಗಿರೋ ಫೋಟೋ ಇರುತ್ತೆ. ರವಿ ತುಂಬ ಚೆನ್ನಾಗಿದೆ ಕಣೋ, ಥ್ಯಾಂಕ್ಸ್ ಕಣೋ ಅಂತ ಸೂರ್ಯ ಹೇಳ್ತಾನೆ. ಆಗ ಎಲ್ಲ ಶ್ರುತಿನೇ ಮಾಡಿದ್ದು, ಶ್ರುತಿಗೆ ಕ್ರೆಡಿಟ್ ಸೇರಬೇಕು ಅಂತ ರವಿ ಹೇಳ್ತಾನೆ. ಆಗ ಶ್ರುತಿ ಕೇಕ್ ಕಟ್ ಮಾಡೋದು ಮುಗಿತಲ್ಲ, ಇವಾಗ ಕಾಂಪಿಟೇಷನ್ ಅಂತ ಹೇಳ್ತಾಳೆ. ಏನು ಕಾಂಪಿಟೇಷನ್ ಅಮ್ಮ ಅಂತ ರಂಗನಾಥ್ ಅವರು ಕೇಳ್ತಾರೆ.
ನಮ್ಮ ಲವ್ ಬರ್ಡ್ಸ್ಗೆ ಬಗ್ಗೆ ಅವರ ಅಭಿಪ್ರಾಯ, ಅವರ ಅನಿಸಿಕೆ ಹೇಳಬೇಕಪ್ಪ. ಆಗ ಶಾಂತಿ, ಅಯ್ಯೋ ಇವ್ರು ಹುಟ್ಟಿದ ಬಗ್ಗೆ 4 ಜನ ಬಂದು ನನ್ನ ಹತ್ರ ಹೇಳಿದ್ದಾರೆ ಹೊತ್ತು ಇವರ ಬಗ್ಗೆ 4 ಜನ ನಾನು ಹೇಳೋದಕ್ಕಂತ ಇವನು ಬೆಳೆದಿಲ್ಲ. ಇವ್ರ ಬಗ್ಗೆ ಅನಿಸಿಕೆ ಅಭಿಪ್ರಾಯ ಹೇಳೋದಿರಲಿ, ಇವನ ಬಗ್ಗೆ ಯೋಚನೆ ಮಾಡೋದಕ್ಕೂ ನನಗಾಗಲ್ಲ ಅಂತ ಹೇಳ್ತಾಳೆ. ಆಗ ಸೂರ್ಯ ಸಕ್ಕರೆ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ರಂಗನಾಥ್ ಅವರು, ಬಿಡಪ್ಪ ಸೂರ್ಯ, ಸರ್ ಮುಂದೆ ಬೆಳೆದು ತೋರಿಸಿ ಅಷ್ಟೇ. ನಾಲ್ಗೆ ಇರೋ ಪ್ರಾಣಿಗಳು ಮಾತಾಡ್ತವೆ, ನಾಲ್ಗೆ ಇಲ್ಲ ಅಂತ ಅನ್ನೋರು ಯದ್ವಾ ತದ್ವಾ ಏನೇನೋ ಮಾಡಿ ನಿರೂಪಿಸ್ತಾರೆ. ಆಗ ಅಜ್ಜಿ ಕರೆಕ್ಟಾಗಿ ಹೇಳಿದೆ ರಂಗ, ಈಗ ಯಾರಾದರೂ ಮಾತಾಡಿ ನೋಡೋಣ ಅಂತ ಹೇಳ್ತಾಳೆ. ಮತ್ತು ನೆಲ ಬಾಂಬ್ ಸ್ಫೋಟೋ ಥರ ನಾಲ್ಗೆ ಬಾಂಬ್ ಸ್ಫೋಟೋ ಥರ ನಮ್ಮ ಹತ್ರನೂ ಇರುತ್ತೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ಆಗ ಶ್ರುತಿ, ಸೂಪರ್, ಇವಾಗ ಮನೆಯ ಮಗನಾದ ಮನೋಜ್ ಅವರಿಂದ ಮಾತು ಶುರುವಾಗಬೇಕು ಅಂತ ಹೇಳ್ತಾಳೆ. ಆಗ ಮನೋಜ ಮುಂದ್ಗಡೆ ಬಂದುಬಿಟ್ಟು ನಿಂತ್ಕೊಂಡು, ಹ್ಯಾಪಿ ಬರ್ತ್ಡೇ ಆ್ಯನಿವರ್ಸರಿ ಬೋತ್ ಆಫ್ ಯು ಅಂತ ಮುಗೀತು ಅಂತ ಹೇಳ್ತಿರ್ಬೇಕಾದ್ರೆ ಶ್ರುತಿ, ಹಲೋ, ದೇವ್ರ ಬಗ್ಗೆ ನಿಮಗೆ ಏನು ಅಭಿಪ್ರಾಯ, ಇವ್ರ ಬಗ್ಗೆ ನಿಮಗೆ ಏನು ಅಭಿಪ್ರಾಯ ಇದೆ ಅಂತ ಹೇಳಬೇಕು ಅಂತ ಹೇಳ್ತಾಳೆ. ಓ ಆಗ ಇವತ್ತಿನ ಈ ಸಂಭ್ರಮಕ್ಕೆ ಅವನ ಆ್ಯನಿವರ್ಸರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಾನೇ ಕಾರಣ. ನಾನು ಅವತ್ತು ಮದುವೆ ಬೇಡ ಅಂತ ಓಡಿ ಹೋಗದೆ ಇದ್ದಿದ್ರೆ ಇವನಿಗೆ ಮದುವೆ ಎಲ್ಲಿ ಆಗ್ತಿತ್ತು? ಸತ್ಯ ಮಾಡಿ ಹೇಳ್ತೀನಿ, ಕ್ವಾಲಿಫಿಕೇಷನ್ ಇವನು ಮಾಡ್ತಾ ಇದ್ದ ಕೆಲಸಕ್ಕೆ ರಾಖಿ ಕಟ್ಟಿಸ್ಕೊಳ್ಳೋದಕ್ಕೂ ಯಾರು ಬರ್ತಿರ್ಲಿಲ್ಲ. ಇನ್ನು ತಾಳಿ ಕಟ್ಟಿಸ್ಕೊಳ್ಳೋಕ್ಕೆ ಯಾರು ಬರ್ತಾಯಿದ್ರು? ಬುದ್ಧಿ ಇಲ್ಲದೆ ಯಾವುದೋ ಒಂದು ಜೀವಿ ತಗ್ಲಾಕೊಂತು ಅಂತ ಮದುವೆ ಆಯಿತು ಅಂತ ಸಮಾಧಾನ ಆಯಿತು. ಹಾಗಂತ ಹೇಳಿ 2 ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನಮಸ್ಕಾರ ಮಾಡುತ್ತಾ ನನ್ನ 2 ಮಾತು ಮುಗಿಸ್ತೀನಿ ಅಂತ ಹೇಳ್ತಾನೆ ಮನುಜ. ಆಗ ರಂಗನಾಥ್ ಅವರು, ಗಂಧ ಅಕಸ್ಮಾತಾಗಿ ಚೆಲ್ಲಿ ಹೋದರೂ ಸುಗಂಧ ಬರುತ್ತೆ, ಸಗಣಿನ ಹಣೆ ತುಂಬ ಆಸೆಪಟ್ಟು ಹಣೆಗಿಟ್ಕೊಂಡ್ರು ಅದು ಗೊಬ್ಬ ವಾಸನೆ ಹೊಡೆಯುತ್ತೆ ನಮ್ಮ ಮನುಜನ್ ಥರ ಅಂತ ಹೇಳ್ತಾನೆ. ಶ್ರುತಿ, ನೆಕ್ಸ್ಟ್ ಯಾರಮ್ಮ ಅಂತ ಹೇಳ್ತಾಳೆ. ಮಾವ, ರೋಹಿಣಿ ಅವರು. ಆಗ ರೋಹಿಣಿ ಮಾತಾಡ್ತಾಳೆ, ಮೊದಲು ನಿಮ್ಮಿಬ್ಬರಿಗೂ ಆ್ಯನಿವರ್ಸರಿ ಶುಭಾಶಯಗಳು. ಅಭಿಪ್ರಾಯ ಹೇಳಬೇಕು ಅಂತಂದರೆ, ಸ್ವಲ್ಪ ಡಲ್ ಆಗಿರೋ ಹುಡುಗಿ ಬಂದರೂ ಕೂಡ ಅವರನ್ನು ಅಂದವಾಗಿ ಪರಿವರ್ತನೆ ಮಾಡೋ ಕೆಪಾಸಿಟಿ ನನ್ನ ಕೈಲಿ ಇದೆ. ಎಲ್ಲ ಸಾಧ್ಯ, ಯಾರು ಬೇಕಾದರೂ ಬದಲಾಯಿಸ್ಕೋಬಹುದು ಅನ್ನೋದು ಮೀನಾ ಅವರಿಗೆ ಗೊತ್ತಿರಬೇಕು. ಅದನ್ನು ಅರ್ಥ ಮಾಡಿಕೊಂಡು ಸೂರ್ಯನ ಬದಲಾಯಿಸಿದರೆ ಅವರ ಲೈಫು ಕೂಡ ಚೆನ್ನಾಗಿರುತ್ತೆ ನಮ್ಮ ಥರ, ಇಲ್ಲಾಂದರೆ ಹೀಗೆ ಇದ್ಬಿಡ್ಬೇಕಾಗುತ್ತೆ ಅಂತ ರೋಹಿಣಿ ಹೇಳ್ತಾಳೆ. ಆಗ ಎಲ್ಲರಿಗೂ ಬೇಜಾರಾಗುತ್ತೆ. ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಮುಂದಿನ ಸಂಚಿಕೆಯಲ್ಲಿ ಶಾಂತಿ ಹೇಳ್ತಾಳೆ, ಎಲ್ಲರೂ ಹೂನ ಅಳಿತಾರೆ, ಆದರೆ ಇಲ್ಲಿ ಹೂನೇ ಎಲ್ಲರನ್ನೂ ಅಳಿತಾ ಇದೆ, ಆಡ್ತಾ ಇದೆ, ಓಡಾಡ್ತಾ ಇದ್ದಾಳೆ ಅಂತ ಹೇಳ್ತಿರ್ಬೇಕಾದ್ರೆ, ಯಾವ ನೋವು ಹೊಡೆಯೋ ಹಾಗೆ ಮಾಡಿದ್ದು, ಕುಡಿಯೋ ಹಾಗೆ ಮಾಡಿದ್ದು, ಅದಕ್ಕೆ ಬಲವಾಗಿ ಒಂದು ಕಾರಣ ಅಂತ ಇದ್ದೇ ಇರುತ್ತೆ. ಇವರ ಜೀವನದಲ್ಲಿ ಏನೋ ಒಂದು ದೊಡ್ಡ ಸಮಸ್ಯೆ ಆಗಿದೆ, ಆ ಸಮಸ್ಯೆನ ಬಯಲಿಗೆ ತಂದೇ ತರ್ತೀನಿ ಅಂತ ಹೇಳ್ತಿದ್ರೆ ಮೀನಾ ಹೇಳ್ತಿದ್ರೆ, ಇಲ್ಲಿ ಶಾಂತಿಗೆ ಮನುಜನಿಗೆ ಭಯ ಆಗ್ತಾ ಇರುತ್ತೆ. ಅಷ್ಟರಲ್ಲಿ ಮಂಜು ಬರ್ತಾನೆ. ಅಲ್ಲಿಗೆ ಎಲ್ಲರೂ ಶಾಕಾಗಿ ನೋಡ್ತಾ ಇರ್ತಾರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.